ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಹಿಂದಿ ಪದ್ಯ ಅಭಿನವ ಮನುಷ್ಯ ರಾಮಧಾರಿ ಸಿಂಹ ದಿನಕರ್ ಇವರ ಕಾವ್ಯನಾಮ. ಈ ಪದ್ಯವನ್ನು ನೋಡೋಣ. इस कविता के द्वारा बच्चे स्नेह, मानवीयता, भाईचारा आदि का महत्व समझ सकते हैं. ಈ ಕವನದ ಮೂಲಕ इस कविता के द्वारा ಅಂದರೆ ಈ ಕವನದ ಮೂಲಕ ಬಚ್ಚೆ ಮಕ್ಕಳು ಸ್ನೇಹ, ಮಾನವೀಯತೆ, ಭಾಯಿಚಾರ, ಭ್ರಾತೃತ್ವ, ಸಹೋದರತ್ವ ಆದಿ ಇತ್ಯಾದಿಗಳ ಮಹತ್ವ ಸಮಜ್ ಸಕ್ತೆ ಹೈ, ಮಹತ್ವವನ್ನು ತಿಳಿಯಬಲ್ಲವರಾಗ್ತಾರೆ ಅಂತ ಈ ಕವಿತೆಯ ಮೂಲಕ. ಸ್ನೇಹ, ಮಾನವೀಯತೆ, ಭ್ರಾತೃತ್ವ ಅಂದರೆ ಏನು ಅನ್ನೋದನ್ನು ಈ ಕವಿತೆಯ ಮೂಲಕ ಕವಿ ತಿಳಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ. ಆಜ್ ಕಿ ದುನಿಯಾ ವಿಚಿತ್ರ ನವೀನ. ಕವಿ ಹೇಳ್ತಾರೆ, ಆಜ್ ಕಿ ದುನಿಯಾ ಇಂದಿನ ಜಗತ್ತು, ಆಜ್ ಕಿ ದುನಿಯಾ ಅಂತಂದರೆ ಇಂದಿನ ಜಗತ್ತು, ವಿಚಿತ್ರ, ಕನ್ನಡದಲ್ಲೂ ವಿಚಿತ್ರ ಅಂತ, ವಿಚಿತ್ರ ಇದೆ, ನವೀನ್ ಹೊಸದಾಗಿದೆ, ನವವಾಗಿದೆ, ಹೊಸದಾಗಿದೆ, ಪ್ರಕೃತಿ ಪರ್ ಪ್ರಕೃತಿಯ ಮೇಲೆ, ಈ ನಿಸರ್ಗದ ಮೇಲೆ, ಸರ್ವತ್ರ ಹೈ ವಿಜಯೀ ಪುರುಷ ಆಸೀನ್, ವಿಜಯೀ ಪುರುಷ, ಈ ಪುರುಷ ಮನುಷ್ಯ ವಿಜಯಿಯಾಗಿ ಆಸೀನನಾಗಿದ್ದಾನೆ, ಆರಾಮಾಗಿ ಕುಳಿತುಕೊಂಡಿದ್ದಾನೆ. ಅಂದರೆ ಈ ಪ್ರಕೃತಿಯ ರಹಸ್ಯಗಳೆಲ್ಲವನ್ನು ತೆಗೆದುಕೊಂಡು ವಿಜಯಿಯಾಗಿ ಮಾನವ ಅದರ ಮೇಲೆ ಕುಳಿತುಕೊಂಡಿದ್ದಾನೆ. ಹೈ ಬಂಧೆ नर के करों में वारी विद्युत भाप. ಮನುಷ್ಯ, ನರ ಅಂತಂದರೆ ಮನುಷ್ಯ, ಮನುಷ್ಯನ ಕೈಯಲ್ಲಿ ಕರೋಮೆ ವಾರಿ ಜಲ, ವಿದ್ಯುತ್ ಅಂದರೆ ವಿದ್ಯುತ್ ಶಕ್ತಿ, ಭಾಪ್ ಅಂದರೆ ವೇಪರ್ ಬಾಷ್ಪ, ಇವೆಲ್ಲ ಬಂಧೆ ಅಂದರೆ ಅವನ ಕೈಯಲ್ಲಿ ಬಂಧಿತವಾಗಿವೆ. ಮನುಷ್ಯನ ಕೈಯಲ್ಲಿ ಈ ಜಲ, ವಿದ್ಯುತ್ ಶಕ್ತಿ, ಬಾಷ್ಪ ಅಂದರೆ ವೇಪರ್ ಇವೆಲ್ಲ ಬಂಧಿತವಾಗಿವೆ. ಹುಕುಂ ಪರ್ ಚಡ್ತಾ ಉತ್ತರ್ತಾ ಹೈ. ಹುಕುಂ ಪರ್ ಅವನ ಆದೇಶದ ಮೇರೆಗೆ ಚಡ್ತಾ ಉತ್ತರ್ತಾ ಹೈ, ಮೇಲೇರ್ತವೆ ತೆಳಗಿಳಿತವೆ, ಚಡ್ತಾ ಮೇಲೇರುವುದು, ಉತ್ತರ್ತಾ ಅಂದರೆ ತೆಳಗಿಳಿಯುವುದು. ಪವನ್ ಕಾ ತಾಪ್, ಪವನ್ ಅಂದರೆ ಗಾಳಿಯ ತಾಪಮಾನ ಕೂಡ ಅವನ ಆಜ್ಞೆಯ ಮೇಲೆಗೆ ಮೇಲೇರುವುದು, ಕೆಳಗಾಗೋದು ಆಗ್ತಾ ಇದೆ ಅಂತ. ಶಬ್ದಾರ್ಥಗಳನ್ನು ವಿದ್ಯಾರ್ಥಿಗಳು ಒಂದು ನೋಟ್ಬುಕ್ಕನ್ನು ಇಟ್ಟುಕೊಂಡು ಬರೆದುಕೊಳ್ಬಹುದು. ಮತ್ತು ಮುಂದೆ ನೋಡಿ. ಹೈ ನಹಿ ಬಾಕಿ ಕಹಿ ವ್ಯವಧಾನ್. ವ್ಯವಧಾನ್ ಅಂತಂದರೆ ಅಡೆತಡೆ, ಅಡೆತಡೆ ಯಾವುದೂ ಇಲ್ಲ ಅಂತ. ಲಾಂಗ್ ಸಕ್ತಾ, ಲಾಂಗ್ ಸಕ್ತಾ ನರ್ ಸರಿತ್. ಲಾಂಗ್ ಸಕ್ತಾ ಅಂದರೆ ಹಾರಬಹುದು, ಅವನು ದಾಟಿ ಹೋಗಬಹುದು. ಯಾವುದನ್ನು? ಸರಿತ್ ನದಿ, ಗಿರಿ ಪರ್ವತ ಬೆಟ್ಟ, ಸಿಂಧು ಸಾಗರ್, ಏಕ ಸಮಾನ್ ಎಲ್ಲವನ್ನೂ ಅವನು ದಾಟಿ ಹೋಗಬಲ್ಲ ಅಂತ. ಅದು ನದಿಯಾಗಿರಲಿ, ಪರ್ವತವಾಗಿರಲಿ, ಸಮುದ್ರವಾಗಿರಲಿ, ಎಲ್ಲವನ್ನೂ ಆತ ಹಾರಿಕೊಂಡು ಹೋಗಬಲ್ಲ ಅಂತ. ಎಲ್ಲವೂ ಅವನಿಗೆ ಇಂದು ಸಮವಾಗಿವೆ. ಕೇವಲ ಸಮವಾದ ನೆಲದಲ್ಲಿ ಅವನು ಪ್ರಯಾಣ ಮಾಡಬಲ್ಲವನಲ್ಲ. ಅವನಿಗೆ ಅಂಥದ್ದೇ ಇರಲಿ, ಬೆಟ್ಟ ಇರಲಿ, ನದಿ ಇರಲಿ, ಸಮುದ್ರ ಇರಲಿ, ಎಲ್ಲವನ್ನೂ ದಾಟಿಕೊಂಡು ಹೋಗಬಲ್ಲಂಥ ಸಮರ್ಥನಾಗಿದ್ದಾನೆ ಈ ಮನುಷ್ಯ ಅಂತ ಕವಿ ಹೇಳ್ತಾರೆ. ಯಹ ಮನುಜ್ ಜಿಸ್ಕಾ ಗಗನ್ ಮೇ ಜಾ ರಹಾ ಹೈ ಯಾನ್. ಯಹ ಮನುಜ್ ಈ ಮನುಷ್ಯನ ಜಿಸ್ಕಾ ಗಗನ್ ಮೇ ಜಾ ರಹಾ ಹೈ ಯಾನ್. ಗಗನ್ ಆಕಾಶದಲ್ಲಿ, ಜಾ ರಹಾ ಹೈ ಯಾನ್ ಇವನ ಪ್ರಯಾಣ ಆಕಾಶದಲ್ಲಿ ಸಾಗ್ತಾ ಇದೆ. ಕಾಂಪತೆ ಅಂದರೆ ನಡುಗ್ತಾ ಇದೆ. ಜಿಸ್ಕೆ ಕರೋಮೆ ಇವನ ಕೈಯಲ್ಲಿ, ದೇಖಕರ ಪರಮಾಣು, ಕರೋಂಕೋ ದೇಖಕರ ಪರಮಾಣು ಇವನ ಕೈಯನ್ನು ನೋಡಿ ಪರಮಾಣುಗಳು ಕೂಡ ನಡುಗ್ತಾ ಇವೆ. ಯಹ ಮನುಜ್ ಜೋ ಸೃಷ್ಟಿ ಕಾ ಶೃಂಗಾರ್. ಈ ಮನುಷ್ಯ ಒಂದು ಸೃಷ್ಟಿಯ ಶೃಂಗಾರ ಇದ್ದಂಗೆ ಅಂತ, ಸೃಷ್ಟಿಯ ಒಂದು ಅಂದ ಇದ್ದ ಹಾಗೆ ಈ ಮನುಷ್ಯ ಅಂತ. ಇವನ ಕೈಯನ್ನು ನೋಡಿದರೆ ಪರಮಾಣುಗಳು ಕೂಡ ನಡುಗ್ತಾ ಇದ್ದಾವೆ ಅಂತ.
ज्ञान का विज्ञान का आलोक का आगार। ಜ್ಞಾನ ಕ ಜ್ಞಾನ ವಿಜ್ಞಾನ ಆಲೋಕ ಕ ಆಗಾರ್. ಇಲ್ಲಿ ನೋಡಿ, ಜ್ಞಾನ ಅಂತಂದರೆ ಜ್ಞಾನ ಅಂದರೆ ಬುದ್ಧಿ, ವಿಜ್ಞಾನ ಈ ವೈಜ್ಞಾನಿಕತೆಯನ್ನೆಲ್ಲ ಇವನು ಅರಿತವನಾಗಿದ್ದಾನೆ. ಆಲೋಕ ಅಂದರೆ ಒಂದು ಪ್ರಕಾಶ, ಜ್ಞಾನವನ್ನು ಕೂಡ ಪ್ರಕಾಶಕ್ಕೆ ಹೋಲಿಸ್ತೇವೆ ನಾವು, ಬೆಳಕಿಗೆ, ಅದರ ಬೆಳಕಾಗಿದ್ದಾನೆ. ಆಗಾರ ಅಂತಂದರೆ ಆಗರ, ಕಣಜ. ಇವನು ಈ ಮನುಷ್ಯ ಜ್ಞಾನ ವಿಜ್ಞಾನ ಮತ್ತು ಪ್ರಕಾಶ ಎಲ್ಲವನ್ನು ತಿಳಿದುಕೊಂಡ ಬೆಳಕಿನ ಕಣಜವಾಗಿದ್ದಾನೆ, ಆಗರವಾಗಿದ್ದಾನೆ. ವ್ಯೋಮ ಅಂದರೆ ಅಂತರಿಕ್ಷದಲ್ಲಿ, ವ್ಯೋಮ್ಸೆ ಪಾತಾಳ, ಆಕಾಶದಿಂದ ಅಂತರಿಕ್ಷದಿಂದ ಹಿಡಿದು ಪಾತಾಳದವರೆಗೆ ತಕ್ ಸಬ್ ಕುಚ್ ಹೈ, ಸಬ್ ಕುಚ್ ಇಸೆ ಹೈ ಜ್ಞೇಯ, ತಕ್ ಸಬ್ ಕುಚ್ ಇಸೆ ಹೈ ಜ್ಞೇಯ. ಅಂದರೆ ಅಂತರಿಕ್ಷದಿಂದ ಪಾತಾಳದವರೆಗೆ ಪ್ರತಿಯೊಂದು, ಸಬ್ ಕುಚ್ ಅಂದರೆ ಪ್ರತಿಯೊಂದು, ಇಸೆ ಹೈ ಜ್ಞೇಯ, ಜ್ಞೇಯ ಅಂದರೆ ಅರಿವು, ಒಂದು ತಿಳಿವು. ಇವನಿಗೆ ಪ್ರತಿಯೊಂದರ ಅರಿವಿದೆ, ತಿಳಿವಿದೆ. ಜ್ಞೇಯ ಅಂತಂದರೆ ತಿಳಿವಿದೆ. ಪರ್ ನ ಯಹ ಪರಿಚಯ ಮನುಜಕ, ಇಲ್ಲಿ ನೋಡಿ, ಆದರೆ ಪರ್ ನ ಯಹ ಪರಿಚಯ ಮನುಜಕ, ಮನುಷ್ಯನ ಪರಿಚಯ ಇವನಿಗೆ ಇಲ್ಲ. ಮನುಷ್ಯನಾಗಿ ಮನುಷ್ಯನ ಪರಿಚಯವೇ ಇವನಿಗಿಲ್ಲ. ಯಹ ನ ಉಸ್ಕಾ ಶ್ರೇಯಂ, ಇದು ಇವನಿಗೆ ಶ್ರೇಯಸ್ಸನ್ನು ತರುವಂತಹದ್ದಲ್ಲ ಅಂತ. ಇವನು ಇಷ್ಟೆಲ್ಲ ಇದನ್ನು ನಿಸರ್ಗವನ್ನು ಸೃಷ್ಟಿಯನ್ನು ಅರಿತುಕೊಂಡಿದ್ದಾನೆ, ಆದರೆ ಇವನಿಗೆ ಮನುಷ್ಯನ ಅರಿವೇ ಇಲ್ಲ. ಶ್ರೇಯ ಉಸ್ಕ, ಎದರಲ್ಲಿ ಇವನ ಶ್ರೇಯಸ್ಸು ಅಡಗಿದೆ, ಇವನ ಜಯ ಅಡಗಿದೆ. ಶ್ರೇಯ ಉಸ್ಕ ಬುದ್ಧಿಪರ ಚೈತನ್ಯ, ಬುದ್ಧಿಪರ ಚೈತನ್ಯ ಊರ್ಕಿ ಜೀತ್, ಇವನ ಬುದ್ಧಿ ಚೈತನ್ಯವಾಗುವುದು ಹಾಗೂ ಹೃದಯದ ಗೆಲುವು. ಊರ್ಕಿ ಜೀತ್, ಹೃದಯದ ಗೆಲುವು, ಬುದ್ಧಿಯ ಚೈತನ್ಯ, ಈ ಶ್ರೇಯಸ್ಸು ಕೀರ್ತಿ ಎದರಲ್ಲಿ ಅಡಗಿದೆ. ಶ್ರೇಯ ಮಾನವಕಿ ಅಸೀಮಿತ ಮಾನವಸೆ ಪ್ರೀತ್, ಮಾನವನನ್ನು ಪ್ರೀತಿಸಬೇಕು. ಅದು ಹೇಗೆ? ಸೀಮೆ ಇಲ್ಲದ ಹಾಗೆ, ಅಸೀಮಿತ ಮಾನವಸೆ ಪ್ರೀತ್, ಯಾವಾಗ ಮಾನವ ಇನ್ನೊಬ್ಬ ಮಾನವನನ್ನು ಪ್ರೀತಿಸುತ್ತಾನೆ. ಏಕ್ ನರಸೆ ದುಸ್ರೇಕೆ ಬೀಚ್ ಕಾ ವ್ಯವಧಾನ, ಏಕ್ ನರಸೆ ಒಂದು ನರನಿಂದ ದುಸ್ರೇಕೆ ಬೀಚ್ ಇನ್ನೊಬ್ಬ ಮಾನವನ ನಡುವೆ ವ್ಯವಧಾನ್ ಈ ಅಡ್ಡಗೋಡೆ, ಅಡೆತಡೆ, ಪರದೆ ಇರಬಾರ್ದು. ತೋಡದೆ, ಅದಕ್ಕೆ ಹೇಳ್ತಾನೆ ಹರಿದು ಹಾಕು, ಅದನ್ನು ತಡೆದು ಹಾಕು, ಸರಿಸಿಬಿಡು. ತೋಡದೆ ಜೋ ಬಸ್, ತೋಡದೆ ಜೋ ಈ ನಡುವಿನ ಅಡ್ಡಗೋಡೆಯನ್ನು ತಡೆದು ಹಾಕು. ನಾ ಜಾತಿಯವ, ನಾ ಶ್ರೀಮಂತ, ನಾ ಬಡವ, ಮೇಲು ಕೀಳು ಎಲ್ಲ ಅಡ್ಡಗೋಡೆಗಳನ್ನು ತೊಡೆದು ಹಾಕು. ಬಸ್ ಇದೇ ವಹಿ ಜ್ಞಾನಿ ವಹಿ ವಿದ್ವಾನ್, ಅವನೇ ಜ್ಞಾನಿ, ಅವನೇ ವಿದ್ವಾನ್ ಅಂದ್ರೆ ಪಂಡಿತ. ಅವ್ರ ಮಾನವ ಭಿ ವಹಿ, ಅವನೇ ಮಾನವ ಅಂತ. ಅವ್ರ ಮಾನವ ಭಿ ವಹಿ, ಇವೆಲ್ಲ ಸೃಷ್ಟಿಯನ್ನು ಗೆದ್ದರೆ ಮಾನವನಲ್ಲ, ಮಾನವನನ್ನು ತಿಳಿದುಕೊಳ್ಬೇಕು, ಪ್ರೀತಿಸಬೇಕು. ಆವಾಗ ಅವನೇ ಮಾನವನ ಅಂದು ಕರೆದುಕೊಳ್ಳಲಿಕ್ಕೆ ಒಂದು ಯೋಗ್ಯನಾದವನು ಅಂತ ಕವಿ ಹೇಳ್ತಾರೆ. ಇಲ್ಲಿ ಕವಿತಾಕಾಶ ಇಲ್ಲಿವರೆಗೆ ನಾನು ಹೇಳಿದ್ದೇನೆ ಇದೆ, ಅದನ್ನೇ ಒಮ್ಮೆ ಓದ್ತೀನಿ ನೋಡಿ. इस पद्य भाग में वैज्ञानिक युग और आधुनिक मानव का विश्लेषण हुआ है. ವೈಜ್ಞಾನಿಕ ಯುಗದಲ್ಲಿ ಮಾನವನ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಇಲ್ಲಿ ಕವಿ ದಿನಕರ್ जी इस कविता द्वारा यह संदेश देना चाहते हैं कि आज के मानव ने प्रकृति के हर तत्व पर विजय प्राप्त कर ली है. ಅಂದರೆ ಈ ಪ್ರಕೃತಿಯ ಸೃಷ್ಟಿಯ ಪ್ರತಿಯೊಂದು ತತ್ವದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ, ಅಂದರೆ ಗಳಿಸಿದ್ದಾರೆ. ಪರಂತು ಆದರೆ ಕೈಸಿ ವಿಡಂಬನ ಎಂಥ ವಿಡಂಬನೆ ಅಂತ ಕವಿ ಹೇಳ್ತಾರೆ. ಕಿ ಉಸ್ನೆ ಸ್ವಯಂ ಕೋ ನಹಿ ಪಹಚಾನ, ಅವನು ತನ್ನನ್ನು ತಾನು ತಿಳಿದುಕೊಂಡಿಲ್ಲ. ಸೃಷ್ಟಿಯನ್ನು ಎಲ್ಲ ತಿಳಿದುಕೊಂಡಿದ್ದಾನೆ, ಸೃಷ್ಟಿಯ ತತ್ವವನ್ನು ತಿಳಿದುಕೊಂಡಿದ್ದಾನೆ, ಆದರೆ ತನ್ನನ್ನು ತಾನು ತಿಳಿದುಕೊಂಡಿಲ್ಲ. ಅಪ್ನೆ ಭಾಯಿಚಾರಕೋ ನಹಿ ಸಮಜ, ಅವನು ತನ್ನ ಭ್ರಾತೃತ್ವದ ಬಗ್ಗೆ, ಸಹೋದರದ ಬಗ್ಗೆ ತಿಳಿದುಕೊಂಡಿಲ್ಲ. ಪ್ರಕೃತಿ ಪರ್ ವಿಜಯ ಪ್ರಾಪ್ತ ಕರ್ನ ಮನುಷ್ಯ ಕಿ ಸಾಧನಾ ಹೈ, ಇದು ಪ್ರಕೃತಿಯ ಮೇಲೆ ವಿಜಯ ಮನುಷ್ಯನ ಸಾಧನೆ. ಆದರೆ ಮಾನವಕ್ಕೆ ಬೀಚ್ ಸ್ನೇಹ ಕಾ ಬಾಂಧನ ಮಾನವ ಕಿ ಸಿದ್ಧಿ ಹೈ, ಇದು ಮಾನವನ ಸಿದ್ಧಿ ಅಂತಾನೆ. ಮಾನವರ ನಡುವೆ ಬೀಚ್ ಸ್ನೇಹ ಕಾ ಬಾಂಧನ, ಸ್ನೇಹತ್ವದ ಒಂದು ಗೆಳೆತನದ ಬಾಂಧನ, ಅದನ್ನು ಒಂದು ಬಂಧವಾಗಿ ಗೆಳೆತನದ ಬಂಧವನ್ನು ಬೆಸೆದುಕೊಳ್ಳುವುದು ಮಾನವನ ಸಿದ್ಧಿ.
जो मानव दूसरे मानव से प्रेम का रिश्ता जोड़कर ಒಂದು ಪ್ರೇಮದ ಸಂಬಂಧವನ್ನು ರಿಶ್ತಾ ಅಂದರೆ ಸಂಬಂಧವನ್ನು ಜೋಡಿಸಿಕೊಂಡು ಆಪಸ್ ಕಿ ದೂರಿ ಕೋ ಮಿಟಾಯೆ. ಆಪಸ್ ಕಿ ದೂರಿ ಅಂದರೆ ಈ ನಡುವಿನ ದೂರತ್ವ, ನಾನು ಬೇರೆ ಜಾತಿಯವ, ನಾ ಕೀಳು, ನಾ ಮೇಲು ಅನ್ನುವಂಥ ಒಂದು ದೂರತ್ವವನ್ನು ಅದನ್ನು ತೊಡೆದು ಹಾಕಿ, ಕೋ ಮಿಟಾಯೆ ತೊಡೆದು ಹಾಕಿ, ಅಳಿಸಿ ಹಾಕಿ, ವಹಿ ಮಾನವ್ ಕಹಲಾನೆ ಕಾ ಅಧಿಕಾರಿ ಹೋಗ. ಅವನು ನಾನು ಮಾನವ ಅಂತೂ ಹೆಮ್ಮೆಯೆಂದು ಹೇಳ್ಕೋಬೋದು, ಅವನಿಗೆ ಮಾತ್ರ ನಾವು ಮಾನವ ಎಂದು ಕರೆಯಬಹುದು, ಕೇವಲ ವಿಜಯವನ್ನು ಪ್ರಾಪ್ತಿ ಪಡೆದರೆ ಅಲ್ಲ ಅಂತ ಹೇಳ್ತಾನೆ ಕವಿ. ಕವಿ ಪರಿಚಯ ನೋಡಿ, ಸಂಕ್ಷಿಪ್ತವಾಗಿ ಹೇಳ್ತೀನಿ. कवि रामधारी सिंह दिनकर जी का जन्म ही सन 1908 को बिहार प्रांत के मुंगेर जिले में हुआ. 1908ರಲ್ಲಿ ಅವರ ಜನ್ಮ ಬಿಹಾರ್ ಪ್ರಾಂತದ ಮುಂಗೇರ್ ಜಿಲ್ಲೆಯಲ್ಲಿ ಆಯಿತು. ಪಹಲೆ वे रेडियो विभाग में काम करते थे. ಮೊದಲು ಅವರು ರೇಡಿಯೋ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. बाद में एक सरकारी कॉलेज के प्राध्यापक बने. ನಂತರ ಅವರು ಒಂದು ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದರು. आगे चलकर वह भारत सरकार के हिंदी सलाहकार के पद पर नियुक्त हुए. ಮುಂದೆ ನಡೆದು ಅವರು ಭಾರತ ಸರ್ಕಾರದ ಹಿಂದಿ ಸಲಹೆಗಾರ ಅಂತ ಹೇಳಿ ನಿಯುಕ್ತರಾದರು. ಇದರ ಮೇಲಿಂದ ನಮ್ಗೆ ಗೊತ್ತದೆ ಅವರಿಗೆ ಹಿಂದಿಯ ಮೇಲೆ ಬಹಳಷ್ಟು ಪ್ರಭುತ್ವ ಇತ್ತು ಅಂತ. 1974ರಲ್ಲಿ ಅವರ ದೇಹಾವಸಾನ ಹುआ ಅಂದರೆ ಅವರ ಮರಣವಾಯಿತು, ನಿಧನವಾಯಿತು. ಕವಿ ಕಿ ಕುಚ್ ಪ್ರಮುಖ ರಚನಾಯೆ ಯಾವ್ಯಾವು? ಓಂಕಾರ, ರೇಣುಕಾ, ರಸವಂತಿ, ಸಾಮಧೇನಿ, ಧೂಪ್ ಚಾಹ, ಕುರುಕ್ಷೇತ್ರ, ಬಾಪು, रश्मिरथी आदि इवेला ಅವರ रचनेಗಳು. कवि की हर रचना में हृदय को प्रभावित और उत्साहित करने की पूर्ण शक्ति है. ಅವರ ರಚನೆಗಳಲ್ಲಿ ಹೃದಯವನ್ನು ಪ್ರಭಾವ ಮಾಡುವಂತಹ ಒಂದು ಶಕ್ತಿ ಇದೆ, ಉತ್ಸಾಹಗೊಳಿಸುವಂತಹ ಶಕ್ತಿ ಇದೆ. इनकी भाषा सजीव और विषय के अनुकूल है. ಅವರ ಭಾಷೆಯಲ್ಲಿ ಒಂದು ಸಜೀವ ಅಂದರೆ ಜೀವಂತ ಕಳೆ ಇದೆ. ಅವರು ವಿಷಯವನ್ನು ತುಂಬ ಅನುಕೂಲಕರವಾಗಿ ಮಂಡನೆ ಮಾಡ್ತಾರೆ. ಅಭಿನವ ಮನುಷ್ಯ ಪದ್ಯಭಾಗ ಕುರುಕ್ಷೇತ್ರಕ್ಕೆ ಷಷ್ಠ ಸರ್ಗ ಸೆ ಲಿಯಾ ಗಯಾ ಹೈ. ಇದನ್ನು ಕುರುಕ್ಷೇತ್ರದಿಂದ ಈ ಅಭಿನವ ಮನುಷ್ಯ ಪದ್ಯಭಾಗವನ್ನು ತೆಗೆದುಕೊಳ್ಳಲಾಗಿದೆ. ಶಬ್ದಾರ್ಥವನ್ನು ಆವಾಗವಾಗ ಅಲ್ಲಲ್ಲಿ ಬಂದಲ್ಲಿ ಹೇಳಿದ್ದೀನಿ. ಅಭಿನವ ಅಂದರೆ ನಯ ಅಂದರೆ ಹೊಸ, ಅದು ನವೀನ. ಆಧುನಿಕ ಅಭಿನವ ಅಂದರೆ ನಯ, ನವೀನ, ಆಧುನಿಕ. ವಾರಿ ಅಂದರೆ ಜಲ, ನೀರು. ಭಾಷ್ಪ ಅಂದರೆ ವಾಷ್ಪ, ವ್ಯಾಪಾರ. ಹುಕುಂ ಆಜ್ಞಾ, ಆದೇಶ. ವ್ಯವಧಾನ ಪರದಾ, ರುಕಾವಟ್ ಅಂದರೆ ಅಡೆತಡೆ, ಅಡ್ಡಗೋಡೆ. ಬಾಧಾ. ಸರಿತ ಅಂದರೆ ನದಿ, ಸರಿತಾ ಅಂದರೆ ಸಿಂಧು, ಸರಿತಾ. ಸಿಂಧು ಅಂದರೆ ಸಾಗರ್, ಸಮುದ್ರ. ಆಲೋಕ್ ಅಂದರೆ ಪ್ರಕಾಶ, ಬೆಳಕು. ಜ್ಞೇಯ ಅಂದರೆ ಜಾಣಕಾರಿ, ತಿಳುವಳಿಕೆ, ಅರಿವು. ಶ್ರೇಯ ಅಂದರೆ ಯಶಸ್ಸು, ಕಲ್ಯಾಣ, ಮಂಗಲ. ಇಲ್ಲಿಗೆ ಈ ಪದ್ಯ ಮುಗಿಯಿತು. ಇದೇ ರೀತಿ ನಾವು ಮಾಡುವ ವಿಡಿಯೋಗಳನ್ನು ನೋಡುತ್ತಾ ಇರಿ, ನಿಮ್ಮ ಗೆಳೆಯರಿಗೂ ತಿಳಿಸಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು.